ಸಿಎಂಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ರಾಜ್ಯ ಸರ್ಕಾರಿ ನೌಕರರ ಕುರಿತಂತೆ ಸಚಿವರು ಪತ್ರವನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರಿ ನೌಕರರ ಕುರಿತಂತೆ ಪತ್ರವನ್ನ ಬರೆದಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ನೌಕರರು ಭಾಗಿಯಾಗ್ತಿದ್ದಾರೆ. ಸರ್ಕಾರಿ ನೌಕರರು ಭಾಗಿಯಾಗ್ತಿದ್ದಾರೆ ಎನ್ನುವುದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೌಕರರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಯಾವುದೇ ರೀತಿಯ ಗುರುತಿಸಿಕೊಳ್ಳುವಂತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ನಿಯಮ ಗಾಳಿಗೆ ತೂರಿದ್ದಾರೆ ಸರ್ಕಾರಿ ನೌಕರರು. ಇದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕನ್ನುವುದಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಆರ್ಎಸ್ಎಸ್ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ದೊಡ್ಡ ಮಟ್ಟಕ್ಕೆ ಬಿರುಗಾಳಿಯನ್ನು ಎಬ್ಬಿಸಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಸದ್ಯ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ ಇದು. ಈ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರೋದು ಸರ್ಕಾರಿ ನೌಕರರು ಈ ರೀತಿಯಾಗಿ ಸಂಘದ ಜೊತೆಯಲ್ಲಿ ಇತರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇದು ಸರಿಯಲ್ಲ. ನಿಯಮಗಳಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದೆ. ಅವರು ಯಾವುದೇ ರೀತಿಯಾದಂತಹ ಸಂಘದ ಚಟುವಟಿಕೆ ಸೇರಿದಂತೆ ಇತರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಳ್ಳಬಾರದು ಅಂತ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ನಿಯಮವನ್ನ ಗಾಳಿಗೆ ತೂರುತ್ತಿದ್ದಾರೆ. ಮತ್ತೆ ಕಟ್ಟುನಿಟ್ಟಾಗಿ ಯಾವುದೇ ರೀತಿಯಾಗಿಯೂ ಕೂಡ ಸರ್ಕಾರಿ ನೌಕರರು ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗಲೇಬಾರದು ಅನ್ನುವುದಾಗಿ ಪತ್ರವನ್ನ ಬರೆದಿರೋದು ಮತ್ತಷ್ಟು ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಿದೆ. ಈ ನಿಟ್ಟಿನಲ್ಲಿ ಏನ್ ನಿಯಮ ಇದೆಯಲ್ಲ ಇದನ್ನ ಪಾಲನೆ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಆರ್ಎಸ್ಎಸ್ ಸೇರಿದಂತೆ ಇತರ ಸಂಘಗಳಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಇದು ಸರಿಯೇ ಅಲ್ಲ. ಮೊದಲಾಗಿ ಈಗಾಗಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದೆ, ಇದನ್ನ ಪಾಲನೆ ಮಾಡಬೇಕನ್ನೋದಾಗಿ ಪತ್ರ ಬರೆದಿರೋದು ಮತ್ತಷ್ಟು ರಾಜಕೀಯ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿದೆ. ಈಗಾಗಲೇ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದಾಗಿ ಕೆಲ ದಿನಗಳ ಹಿಂದೆಯಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಈಗಾಗಲೇ ರಾಜ್ಯ ಸೇರಿ ರಾಷ್ಟ್ರವ್ಯಾಪಿಯೂ ಕೂಡ ಚರ್ಚೆ ಕಾರಣ ಆಗಿದೆ. ಆರ್ಎಸ್ಎಸ್ಗೆ ಬ್ರೇಕ್ ಹಾಕ್ತಾರೆ, ಅವರ ಚಟುವಟಿಕೆಗಳನ್ನ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಇವರು ಮುಂದಾಗ್ತಿದ್ದಾರೆ. ಇದು ತಪ್ಪು. ನಿಮಗೆ ತಾಕತ್ತು ದಮ್ಮಿದ್ರೆ ಬಂದ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ತೊಡೆ ತಟ್ಟಿ ನಿಲ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಆರ್ಎಸ್ಎಸ್ ಸೇರಿದಂತೆ ಇತರ ಸಂಘದ ಚಟುವಟಿಕೆಗಳೆಲ್ಲ ಭಾಗಿಯಾಗ್ತಿದ್ದಾರೆ, ಅವರದರಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಇದು ತಪ್ಪು. ಇದಕ್ಕೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ. ಈಗಾಗಲೇ ಕೆಲ ನಿಯಮಗಳಿದೆ, ಅದನ್ನ ಇವರು ಪಾಲನೆ ಮಾಡ್ತಾ ಇಲ್ಲ ಅಂತ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ. ಇದು ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ. ಒಂದು ಕಡೆಯಲ್ಲಿ ಸಚಿವ ಸಂಪುಟದ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಯಾವ ಆಯಾಮವನ್ನ ಪಡ್ಕೊಳ್ಳುತ್ತೆ, ರಾಜಕೀಯವಾಗಿ ಮತ್ತೊಂದಿಷ್ಟು ಜಟಾಪಟಿಗೆ ಇದು ಕಾರಣ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಜೆಪಿಯ ನಾಯಕರಂತೂ ಖಂಡಾತುಂಡವಾಗಿ ಈ ನಿಯಮಗಳನ್ನ, ಈ ಆದೇಶಗಳನ್ನ, ಜೊತೆಯಲ್ಲಿ ಪತ್ರವನ್ನೇ ಈಗಾಗಲೇ ವಿರೋಧ ಮಾಡ್ತಿದ್ದಾರೆ. ಮಾತಿಗೆ ಮಾತು, ಜೊತೆಯಲ್ಲಿ ನಾನಾ ನೀವಾ ನಿಮಗೆ ಆಗತ್ತಾ ಅಂತಿದ್ರೆ ಕಾಂಗ್ರೆಸ್ಸಿನ ನಾಯಕರು ಇತಿಹಾಸದ ಪುಟವನ್ನ ತೆಗೆದು ನೋಡಿ. ನೀವು ಯಾರನ್ನ ಎತ್ತಿ ಕೊಂಡಾಡ್ತಿದ್ದೀರಾ ಅದೇ ನಾಯಕರೇ ಈ ಹಿಂದೆ ಆರ್ಎಸ್ಎಸ್ ಸರಿಯಿಲ್ಲ ಅನ್ನೋದಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸೇರಿದಂತೆ ಆರ್ಎಸ್ಎಸ್ ಅನ್ನೇ ಬ್ಯಾನ್ ಮಾಡುವ ಕೆಲಸಗಳಾಗಿತ್ತು. ಒಟ್ನಲ್ಲಿ ಈಗ ಮತ್ತೊಂದು ಪತ್ರ ರಾಜಕೀಯ ವಲಯದಲ್ಲಿ ಬಹಳಷ್ಟು ಹಲ್ಚಲನ್ನ ಎಬ್ಬಿಸಿರೋದು. ರಾಜ್ಯದ ಸರ್ಕಾರಿ ನೌಕರರ ಕುರಿತಂತೆ ಸಚಿವರು ಬರೆದಿರುವಂತಹ ಪತ್ರ ಇದು. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಮೊದಲ ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರವನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ರವಾನೆ ಮಾಡಿದ್ದಾರೆ. ನೋಡಿ ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ಳಬಹುದು, ಸಾಧಕ ಬಾಧಕ ಸೇರಿದಂತೆ ಕಾನೂನಾತ್ಮಕವಾಗಿ ಏನೆಲ್ಲ ಅವಕಾಶಗಳಿದೆ ಅನ್ನೋ ವಿಚಾರವಾಗಿಯೂ ಕೂಡ ಒಂದು ಹೆಜ್ಜೆ ಇಟ್ಟು ಬಿಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ತಮಿಳುನಾಡಿನ ಮಾದರಿ ಅಥವಾ ತಮಿಳುನಾಡಿನ ಶೈಲಿಯಲ್ಲಿ ಆರ್ಎಸ್ಎಸ್ಗೆ ಹೇಗೆ ಬ್ರೇಕ್ ಹಾಕಿದ್ದಾರೆ ಅದೇ ನಿಯಮವನ್ನ ರಾಜ್ಯದಲ್ಲೂ ಕೂಡ ಪಾಲನೆ ಮಾಡಬೇಕೆನ್ನುವಂತ ಹೆಜ್ಜೆ ಇಟ್ಟಿದ್ದಾರೆ. ಒಟ್ನಲ್ಲಿ ಮತ್ತೊಂದು ಪತ್ರ ಇದೆಯಲ್ಲ ದೊಡ್ಡ ಮಟ್ಟಕ್ಕೆ ಹಗ್ಗಜಗ್ಗಾಟಕ್ಕೆ ಕಾರಣ ಆಗ್ತಿರೋದು. ಒಂದು ಪತ್ರ ಆರ್ಎಸ್ಎಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕಂತ ನಾವು ಹೇಳ್ತಿಲ್ಲ, ಜೊತೆಯಲ್ಲಿ ಆರ್ಎಸ್ಎಸ್ಸಿನ ಕಾರ್ಯ ಚಟುವಟಿಕೆಗಳಿಗೆ ನಾವು ಬ್ರೇಕ್ ಹಾಕ್ತೀವಿ ಅನ್ನುವಂತ ಹೆಜ್ಜೆ ಇಟ್ಟಿರೋದು.